ಕಂಬಳ ತುಳುನಾಡಿನ ಸಂಸ್ಕೃತಿ. ಈಗ ಇದೇ ಕಂಬಳದ ಸಮಿತಿಯಲ್ಲಿ ಬಿರುಕು ಮೂಡಿದೆಯಾ ಅನ್ನುವಂತಹ ಪ್ರಶ್ನೆ. ಹೌದು, ತುಳುನಾಡಿನ ಕಂಬಳ ಭೀಷ್ಮ ಗುಣಪಾಲ ಕಡಂಬಗೆ ಅವಮಾನ. ಒಡೆದ ಮನೆಯಂತಾಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿ. ಸಂಸದ ಬ್ರಿಜೇಶ್ ಚೌಟ ನೇತೃತ್ವದ ಮಂಗಳೂರು ಕಂಬಳದಲ್ಲಿ ಘಟನೆ ನಡೆದಿದೆ. ತುಂಬಿದ ಸಭೆಯಲ್ಲಿ ಏಕವಚನದಲ್ಲಿಯೇ ನಿಂದನೆಯನ್ನ ಮಾಡಿದ್ದಾರೆ ಭೀಷ್ಮ ಗುಣಪಾಲ ಕಡಂಬ ಅವರಿಗೆ. ಅರುಣ್ ಶೆಟ್ಟಿ ನಿಂದಿಸಿದಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ವೈರಲ್ ವಿಡಿಯೋಗೆ ಮಾನಹಾನಿಕಾರಕ ಬರಹವನ್ನು ಬರೆದು ಶೇರ್ ಮಾಡಲಾಗಿದೆ. ಕಂಬಳ ಸಮಿತಿ ಕೋಶಾಧಿಕಾರಿ ಲೋಕೇಶ್ ಶೆಟ್ಟಿ ವಿರುದ್ಧವೂ ಕೂಡ ಆಕ್ರೋಶ. ಲೋಕೇಶ್ ಶೆಟ್ಟಿ, ಅರುಣ್ ಶೆಟ್ಟಿ ವಿರುದ್ಧ ಕಂಬಳ ಪ್ರೇಮಿಗಳು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ತುಳುನಾಡಿನ ಜಾನಪದ ಕ್ರೀಡೆ ಕಂಬಳದಲ್ಲಿ ಈಗ ಭಾರೀ ಶೀತಲ ಸಮರ ಸ್ಫೋಟಗೊಂಡಿರೋದು ಗೊತ್ತಾಗ್ತಾ ಇದೆ. 55 ವರ್ಷಗಳಿಂದ ಕಂಬಳಕ್ಕಾಗಿ ಜೀವನವನ್ನೇ ಸಮರ್ಪಿಸಿದ 79 ವರ್ಷದ ಹಿರಿಯ ಜೀವ ಕಂಬಳದ ಭೀಷ್ಮ ಗುಣಪಾಲ ಕಡಂಬರಿಗೆ ತುಂಬಿದಂತಹ ಸಭೆಯಲ್ಲಿಯೇ ಘೋರ ಅವಮಾನ ಮಾಡಲಾಗಿದೆ. ಬಂಗ್ರಕುಳೂರು ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ನಡೆದಂತಹ ಮಂಗಳೂರು ಕಂಬಳದಲ್ಲಿ ಮೈಕ್ನಲ್ಲಿ ವೀಕ್ಷಕ ವಿವರಣೆ ನೀಡ್ತಾ ಇದ್ದ 79 ವರ್ಷದ ಗುಣಪಾಲ ಕಡಂಬರಿಗೆ ಸಮಿತಿಯ ಕಾರ್ಯಕಾರಿಣಿ ಸದಸ್ಯ ಅರುಣ್ ಶೆಟ್ಟಿ ಏಕವಚನದಲ್ಲಿ ನಿಂದಿಸಿ ಅವಮಾನವನ್ನು ಮಾಡಿದ್ದಾರೆ. ಯಾಕೆ ಮೌನವ್ರತ ಆಚರಿಸಿದೆ ಅಂತ ಕೇಳಿದರೆ ನನಗೆ ಮಾತಾಡಲಿಕ್ಕೆ ಗೊತ್ತಿಲ್ಲದಲ್ಲ. ಯಾಕಂದರೆ ಒಂದು ಕಂಬಳ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತೇಳಿ ನನಗೊಂದು 55 ವರ್ಷದಿಂದ ಕಂಬಳದಲ್ಲಿ ಕ್ಷೇತ್ರದಲ್ಲಿದ್ದೇನೆ. ನಾನು ಕಂಬಳ ಹಾಳಾಗ್ತದೆ ನಾನು ಮಾತಾಡಿದರೆ ಅನ್ನೋ ಉದ್ದೇಶದಿಂದ ನಾನು ಅತ್ಯಂತ ತಾಳ್ಮೆ ವಹಿಸಿಕೊಂಡು ಬಂದೆ. ಬ್ರಿಜೇಶ್ ಚೌಟ್ರ ಕಂಬಳ 8 ವರ್ಷದಿಂದ ಸುಧಾರಿಸಿಕೊಂಡು ಬಂದಿದ್ದೆ ನಾನು. ಈ ವರ್ಷವೂ ಕೂಡ ನನಗೆ ಬಾರಿ ತುರ್ತು ಕೆಲಸಗಳಿದ್ದರೂ ಕೂಡ ರಾತ್ರಿ 8 ಗಂಟೆಗೆ ಬಂದಿದ್ದೆ. ಮರುದಿವಸ ನನಗೆ ಸಾಹಿತ್ಯ ಸಮ್ಮೇಳನದ ನಾನು ಅಧ್ಯಕ್ಷನಾಗಿರೋದ್ರಿಂದ ಅಲ್ಲಿ ಕಾರ್ಯಕ್ರಮ ಇತ್ತು. ಆಮೇಲೆ ಮುಲ್ಕಿ ಕಂಬಳಕ್ಕೆ ಹೋಗಲಿಕ್ಕಿತ್ತು. ನಾನು ಆಗ ಕೇಳಿದೆ, ನಾವು ಯಾವಾಗಲೂ ಸಾಮಾನ್ಯವಾಗಿ ಕಂಬಳದ ಚೌಕಟ್ಟು ಬಿಟ್ಟು ಮಾತಾಡೋದಿಲ್ಲ. ನಾನು ತಾವು ಸೌಹಾರ್ದವಾಗಿ ಪರಿಹಾರ ಮಾಡಿಸಿಕೊಳ್ಬೇಕು ಅಂತ ನನ್ನ ಒಂದು ಅನಿಸಿಕೆ. ಅದನ್ನು ಖಂಡಿತವಾಗಿಯೂ ಬಾಸರಕೋಟೆಯ ನೇತೃತ್ವದಲ್ಲಿ ನಾನು ಒಂದೆರಡು ದಿನದಲ್ಲಿ ಸಮಸ್ಯೆಯನ್ನು ಎಲ್ಲ ಪರಿಹಾರ ಮಾಡ್ತೇವೆ. ಗುಣಪಾಲ ಕಡಂಬರದ್ದು ಕೂಡ ಮುಂದೆ ಕೂಡ ಸೇವೆ ಕಂಬಳಕ್ಕೆ ಅಗತ್ಯ ಇದೆ. ಅದನ್ನು ಅವರಿಂದ ನಾವು ಪಡ್ಕೊಳ್ತೇವೆ. ಅವರು ನಮ್ಮ ಹಿರಿಯರಾಗಿದ್ದಾರೆ.